ಒಂದು ಹಳ್ಳಿಯಲ್ಲಿ ಒಬ್ಬ ವೃದ್ಧನಿದ್ದ. ಅವನ ಜೀವನ ಬಹಳ ಸರಳವಾಗಿತ್ತು. ದೊಡ್ಡ ಮನೆಯಿಲ್ಲ, ಹೆಚ್ಚು ಹಣ ಇಲ್ಲ. ಆದರೆ ಅವನ ದಿನಚರಿಯಲ್ಲಿ ಒಂದು ನಿಯಮ ಇತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ತನ್ನ ಮನೆಯ ಮುಂದೆ ಇದ್ದ ಒಂದು ಸಣ್ಣ ಮರಕ್ಕೆ ನೀರು ಹಾಕುತ್ತಿದ್ದ. ಮಳೆಯಿದ್ದರೂ ಚಳಿ ಇದ್ದರೂ ಅವನು ಆ ಕೆಲಸವನ್ನು ಎಂದಿಗೂ ಬಿಡಲಿಲ್ಲ. ಆ ಮರ ತುಂಬಾ ಚಿಕ್ಕದಾಗಿತ್ತು, ಯಾರಿಗೂ ಗಮನ ಸೆಳೆಯುವಂತಿರಲಿಲ್ಲ. ಹಾದು ಹೋಗುವ ಜನರು ಅವನನ್ನು ನೋಡಿ ನಗುತ್ತಿದ್ದರು. ಕೆಲವರು ಕೇಳುತ್ತಿದ್ದರು, ಈ ವಯಸ್ಸಿನಲ್ಲಿ ಮರ ಬೆಳೆಸೋದು ಯಾಕೆ? ನಿನಗೆ ಇದರ ಫಲ ಸಿಗೋದಿಲ್ಲ. ವೃದ್ಧನು ಅವರ ಮಾತುಗಳನ್ನು ಕೇಳುತ್ತಿದ್ದರೂ ಏನೂ ಉತ್ತರ ಕೊಡಲಿಲ್ಲ. ಅವನು ಪ್ರತಿದಿನ ಅದೇ ರೀತಿ ಮರಕ್ಕೆ ನೀರು ಹಾಕಿ ಸುತ್ತಲೂ ಮಣ್ಣು ಸರಿಪಡಿಸಿ ಶಾಂತವಾಗಿ ಮನೆಗೆ ಹೋಗುತ್ತಿದ್ದ. ಅವನು ಫಲದ ಬಗ್ಗೆ ಯೋಚಿಸುತ್ತಿರಲಿಲ್ಲ. ಅವನು ಸರಿಯಾದ ಕೆಲಸ ಮಾಡುತ್ತಿದ್ದೇನೆ ಅನ್ನೋ ತೃಪ್ತಿಯಲ್ಲಿ ಬದುಕುತ್ತಿದ್ದ. ದಿನಗಳು ಕಳೆದವು, ತಿಂಗಳುಗಳಾದವು, ವರ್ಷಗಳು ಸರಿದವು. ಮರ ನಿಧಾನವಾಗಿ ಬೆಳೆದಿತು. ಮೊದಲು ಸ್ವಲ್ಪ ನೆರಳು, ನಂತರ ದಟ್ಟವಾದ ಕೊಂಬೆಗಳು, ನಂತರ ಹಣ್ಣು. ಬೇಸಿಗೆಯ ದಿನಗಳಲ್ಲಿ ಆ ಮರದ ಕೆಳಗೆ ತಂಪಾಗಿರತೊಡಗಿತು. ಒಂದು ಬಿಸಿಯಾದ ಮಧ್ಯಾಹ್ನ ಹಳ್ಳಿಯ ಜನರು ಆ ಮರದ ನೆರಳಲ್ಲಿ ಕೂತರು. ದಣಿವು ಕಡಿಮೆಯಾಯಿತು. ಕೆಲವರು ಹಣ್ಣು ಕಿತ್ತು ತಿಂದರು. ಮಕ್ಕಳು ಅಲ್ಲಿ ಆಟವಾಡಿದರು. ಆ ಮರ ಎಲ್ಲರಿಗೂ ಆಶ್ರಯವಾಯಿತು. ಆ ದಿನ ಒಬ್ಬ ಯುವಕ ವೃದ್ಧನ ಬಳಿ ಬಂದು ಕೇಳಿದ, ನೀನು ಈ ಮರ ನೆಟ್ಟಾಗ ಇದು ಒಂದು ದಿನ ಇಷ್ಟು ಉಪಯೋಗವಾಗುತ್ತದೆ ಅಂತ ಗೊತ್ತಿತ್ತಾ? ವೃದ್ಧನು ನಗುತ್ತಾ ಉತ್ತರಿಸಿದ, ಇಲ್ಲ, ನಾನು ಫಲಕ್ಕಾಗಿ ಮರ ನೆಟ್ಟಿಲ್ಲ, ಸರಿಯಾದ ಕೆಲಸ ಮಾಡುತ್ತಿದ್ದೇನೆ ಅನ್ನೋ ಭಾವನೆಯಿಂದ ನೆಟ್ಟೆ. ಫಲ ಯಾವಾಗ ಬರುತ್ತದೆ ಅನ್ನೋದು ನನ್ನ ಕೈಯಲ್ಲಿರಲಿಲ್ಲ. ಆ ಕ್ಷಣದಲ್ಲಿ ಜನರಿಗೆ ಅರ್ಥವಾಯಿತು. ನಾವು ಫಲ ತಕ್ಷಣ ಕಾಣದಿದ್ದಾಗ ಕೆಲಸ ಬಿಡುತ್ತೇವೆ. ಆದರೆ ಕೆಲ ಕೆಲಸಗಳು ಸಮಯ ತೆಗೆದುಕೊಳ್ಳುತ್ತವೆ, ಮೌನವಾಗಿ ಬೆಳೆಯುತ್ತವೆ ಮತ್ತು ಒಂದು ದಿನ ಎಲ್ಲರಿಗೂ ಉಪಯೋಗವಾಗುತ್ತವೆ. ಫಲ ಕಾಣದಿದ್ದರೂ ಸರಿಯಾದ ಕೆಲಸ ಬಿಡಬೇಡ. ನೀನು ಇಂದು ಮೌನವಾಗಿ ಮಾಡುತ್ತಿರುವ ಪ್ರಯತ್ನ ನಾಳೆ ಯಾರಿಗಾದರೂ ನೆರಳಾಗಬಹುದು. ಸರಿಯಾದ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.